ಪ್ರತಿಭಟನೆಯನ್ನ ಮಾಡಬೇಕು ಅಂತ ಸೂಚನೆ ಇದ್ದಾಗ ಬಾಗಲಕೋಟೆ ಜಿಲ್ಲೆಯ ರೈತ ಮೋರ್ಚಾ ವತಿಯಿಂದ ಇವತ್ತಿನ ದಿವಸ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಿದ್ದು, ಮುಂದಿನ ದಿನಗಳಲ್ಲಿ ತಾಲೂಕಾ ಮಟ್ಟದಲ್ಲಿ ಕೂಡ ಈ ಪ್ರತಿಭಟನೆ ನಡೆಯುತ್ತದೆ. ಅದರ ಜೊತೆಗೆ ಈ ಪ್ರತಿಭಟನೆಗೆ ಆಗಮಿಸಿರುವಂತಹ ಪ್ರತಿಭಟನೆಯನ್ನು ಯಶಸ್ವಿ ಮಾಡುವಂತಹ ಸನ್ಮಾನ್ಯ ಮಾಜಿ ಶಾಸಕರು ಹಿರಿಯರು ಆಗಿರುವಂತಹ ಸನ್ಮಾನ್ಯ ವೀರಣ್ಣ ಚರಂತಿಮಠ ಸರ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ತರನಾಗಿ ಜಿಲ್ಲಾಧ್ಯಕ್ಷರು ರೈತ ಮೋರ್ಚಾ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಎಲ್ಲ ವರ್ಗದ ಪದಾಧಿಕಾರಿಗಳಿಗೂ ನಗರಸಭೆ ಸದಸ್ಯರಿಗೂ ಅಧ್ಯಕ್ಷರಿಗೂ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ 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 ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ವರ್ಷಗಳ ಕಾಲ ಸರ್ಕಾರ ನಡೆಸಿದ್ದೀವಿ. ಯಾವತ್ತು ಯೂರಿಯಾ ಬಿತ್ತು ಬೀಜ ರೈತರಿಗೆ ಒಂದು ದಿವಸನೂ ಕೂಡ ಕಡಿಮೆಯಾಗಿದ್ದಂಥ ಉದಾಹರಣೆಗಳಿಲ್ಲ. ಆದರೆ ಇವತ್ತು 8,70,000 ಮೆಟ್ರಿಕ್ ಟನ್ ಗೊಬ್ಬರವನ್ನು, ಯೂರಿಯಾ ಗೊಬ್ಬರವನ್ನು ಕೇಂದ್ರ ಸರ್ಕಾರ ಅದನ್ನು ಏನಾಯ್ತು ಬ್ಲ್ಯಾಕ್ನೊಳಗೆ ಮಾರ್ಕೊಂಡ್ರು ಗೊತ್ತಿಲ್ಲ. ಇವತ್ತು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ರೈತರಲ್ಲಿ ಗೊಂದಲವನ್ನು ಹುಟ್ಟಿಸ್ತಾ ಇದ್ದಾರೆ. ಇವರು ರೈತರ ಪರ ಅಂತ ಹೇಳಿಕೊಳ್ಳುವಂಥ ಈ ಸರ್ಕಾರ 6,000 ರೂಪಾಯಿ ಪ್ರತಿ ವರ್ಷ ಕೇಂದ್ರ ಸರ್ಕಾರ ರೈತರಿಗೆ ಕೊಡ್ತದ. ನಾವು ರಾಜ್ಯದಿಂದ 4,000 ಹಾಕಿ ಒಟ್ಟು 10,000 ಕೊಡ್ತಿದ್ವಿ. ಅದನ್ನು 4,000 ನಿಲ್ಲಿಸಿದ್ರು. ವಿದ್ಯಾನಿಧಿ, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಜಾರಿಗೆ ತಂದಿದ್ರು ಬೊಮ್ಮಾಯಿ ಸರ್ಕಾರದಲ್ಲಿ, ಅದನ್ನೂ ನಿಲ್ಲಿಸಿದ್ರು. ಇವತ್ತು ಹಾಲಿಗೆ ಪ್ರೋತ್ಸಾಹನ ಕೊಡ್ತಿದ್ವಿ, ಹಾಲಿನ ಪ್ರೋತ್ಸಾಹನ ನಿಲ್ಲಿಸಿದ್ರು. ಇವತ್ತು ಇದೇ ರೀತಿ ರೈತ ವಿರೋಧಿ ನೀತಿಗಳನ್ನು ಅನುಸರಿಸಿ ರೈತರಿಗೆ ತೊಂದರೆಯಲ್ಲಿ ಹಾಕುವಂಥದ್ದು. ಸುಮ್ಮನೆ ಬಿಟ್ಟು ಗ್ಯಾರಂಟಿ ಅಂತ ಹೇಳಿಕೊಂಡು ಆ ಗ್ಯಾರಂಟಿ ಹೆಸರಿನ ಮೇಲೆ ಎಲ್ಲ ಲೂಟಿ ಹೊಡ್ಕೊಂತ ನಿನ್ನೆ ಪತ್ರಿಕೆಯಲ್ಲಿ ಬಂದದ. ಸುಮಾರು 16,000 ಕೋಟಿ PSP ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಬಂದದ. SC/ST ಹಣನೂ ಸಾಕಾಗ್ತಾ ಇಲ್ಲ ಇವರಿಗೆ. ಅಂದರೆ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲ ವಿಚಾರ ಮಾಡಬೇಕು. ಇವತ್ತು ಮತ್ತೆ ದಿಲ್ಲಿಗೆ ಹೊಂಟಾರೆ, ಮೊನ್ನೆ ದಿಲ್ಲಿಗೆ ಹೋಗಿ ಬಂದರೆ ಮತ್ತೆ ದಿಲ್ಲಿಗೆ ಹೋಗ್ತಾರೆ. ಆದ್ರೆ ಅವ್ರ ಹೈಕಮಾಂಡ್ ಇವ್ರಿಗೆ ಭೇಟಿನ ಆಗ್ತಾ ಇಲ್ಲ. ಇವಾಗ ಬಿಡ್ಲಾರ್ದವ ಅವಾಗ ಕೊಡ್ಲಾರ್ದವ, ಹಿಂಗೆ ನಡೆದ್ಬಿಟ್ಟದು. ಆದ್ರೆ ಇದು ಬಹಳ ದಿವಸ ಈ ಸರ್ಕಾರ ನಡೆಯೋದಿಲ್ಲ. ಅದರ 3ನೇ ವ್ಯಕ್ತಿಗಳ ಎಂಟ್ರಿನೂ ಕೂಡ ಆಗ್ತಾ ಇದೆ. ನನಗೆ ಅನ್ಯಾಯ ಆಗಿದೆ, ನಾನು ಹಿಂದೆ ಆ ಪಾರ್ಟಿ ಅಧಿಕಾರಕ್ಕೆ ತಂದಿದ್ದೆ, ನನಗೆ ಅನ್ಯಾಯ ಆಗಿದೆ ಅಂತ 3ನೇದವರೊಬ್ಬರು ಶುರು ಮಾಡ್ಯಾರ ಈಗ. ಅಂದ್ರೆ ಈ ಸರ್ಕಾರದಲ್ಲಿ ಸ್ಥಿರತೆ ಇಲ್ಲ. ಮತ್ತು ರೈತರಿಗೆ, ದೀನ ದಲಿತರಿಗೆ, SC/STಗಳಿಗೆ ಏನು ಕಾರ್ಯಕ್ರಮಗಳು ಅದಾವು ಅವು ಸರಿಯಾಗಿ ನಡೀತಾ ಇಲ್ಲ. ಅದಕ್ಕಾಗಿ ಇವತ್ತು ಯೂರಿಯಾ ಗೊಬ್ಬರವನ್ನು ಕೃತಕ ಅಭಾವ ಇದೆ. ಏನು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಯೂರಿಯಾ ಗೊಬ್ಬರವನ್ನು ಕೊಡ್ತದೆ. ಆದರೆ ಕೊಟ್ಟಂಥ ಗೊಬ್ಬರವನ್ನು ಲೂಟಿ ಹೊಡೆದು ಎಲ್ಲಿ ಮಾರ್ಕೊಂಡಾರೋ ಗೊತ್ತಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಇಷ್ಟ ಕೊಟ್ಟಿದೆ ಅಂತ ಹೇಳಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು ರೈತರ ಪಂಪ್ಸೆಟ್ಟಿಗೆ 25,000 ರೂಪಾಯಿ ಕೊಟ್ಟರೆ ನಾವು ಕಂಬ ಹಾಕಿ 2 ಕಂಬ ಹಾಕಿ ರೈತರಿಗೆ ಕನೆಕ್ಷನ್ ಕೊಡಿಸ್ತಾ ಇದ್ವಿ. ಈಗ 1,60,000 ಮಾಡ್ಯಾರ. ಈಗ ಹೆಂಗೆ ರೈತರು ತುಂಬ್ತಾರೆ, ಎಲ್ಲಿಂದ ತುಂಬ್ತಾರೆ? ಇದು ಸಂಪೂರ್ಣವಾದ ರೈತರ ವಿರೋಧಿ ಸರ್ಕಾರ. ಆಡಳಿತ ಮಾಡೋದರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಷ್ಟೊಂದು ಜನ ಇಲ್ಲಿ ಪಾಲ್ಗೊಂಡಿದ್ದೀರಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಹಾಗೂ ಈ ಒಂದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಸುಮಾರು 8,75,000 ಮೆಟ್ರಿಕ್ ಟನ್ ಯೂರಿಯಾ ಪೂರೈಸಿತ್ತು. ಅದರಲ್ಲಿ ಈ ಒಂದು ರಾಜ್ಯ ಸರ್ಕಾರ ಇವತ್ತು 6,25,000 ಮೆಟ್ರಿಕ್ ಟನ್ ಗೊಬ್ಬರ ಹೇಳ್ತಾ ಇದ್ದಾರೆ. ಇನ್ನುಳಿದಂತ 2,25,000 ಮೆಟ್ರಿಕ್ ಟನ್ ಎಲ್ಲಿ ಹೋಯ್ತು ಅಂತ ನಾವು ಕೇಳಬೇಕಾಗಿದೆ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ತಮ್ಮ ಕುರ್ಚಿ ಉಳಿಸಿಕೊಳ್ಳುವುದರಲ್ಲಿ ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ನಾನು ಕೊಡೆ ನೀನು ಬಿಡೆ ಅನ್ನೋದ್ರಲ್ಲಿ ಬರೀ ದುಡ್ಡು ಹೊಡೆಯುವ ವ್ಯವಸ್ಥೆಯಲ್ಲಿ ಇವತ್ತು ತೊಡಗಿದ್ದಾರೆ. ಇವತ್ತು ರಾಜ್ಯದ ರೈತರಿಗೆ ಇವತ್ತು
ಮಣ್ಣು ತಿನ್ನುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಅದನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸಬೇಕಾಗಿದೆ. ಬಂಧುಗಳೇ, ಈ ಒಂದು ಸರ್ಕಾರ ಜನವರಲ್ಲಿ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ರೈತರಿಗೆ ಕೃಷಿ ಸಮ್ಮಾನ ಯೋಜನೆಯಲ್ಲಿ 4,000 ರೂಪಾಯಿ ನೀಡಿತ್ತು. ಈ ಒಂದು ಸರ್ಕಾರ ಬಂದ ತಕ್ಷಣ ಆ ಒಂದು ಕೃಷಿ ಸಮ್ಮಾನ ನಿಧಿಯ 4,000 ರೂಪಾಯಿಯನ್ನು ಇವತ್ತು ಬಂದ್ ಮಾಡಿದಂತದ್ದು ಶ್ರೇಷ್ಠ ಯಾರಿಗೆ ಸಲ್ಬೇಕಂದ್ರೆ ಯಡಿಯೂರಪ್ಪ ಸಿದ್ದರಾಮಯ್ಯ ಸಲ್ಬೇಕದು. ಇವರು ಪ್ರತಿನಿತ್ಯ ಸುಳ್ಳು ಹೇಳುವುದರಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಅದೇ ರೀತಿಯಾಗಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಪ್ರೋತ್ಸಾಹಧನ ಹಿಂದೆ ಯಡಿಯೂರಪ್ಪ ಸರ್ಕಾರ ಹಾಗೂ ಬೊಮ್ಮಾಯಿ ಸರ್ಕಾರ ಕೊಟ್ಟಿತ್ತು. ಅದನ್ನು ಸಹಿತ ಬಂದ್ ಮಾಡಿದ್ದಾರೆ. ಈ ಹಿಂದಿನ ಸರ್ಕಾರ ತನ್ನಂತ ಜನೋಪಿ ಎಲ್ಲ ಕೆಲಸಗಳನ್ನು ಇವರು ಬಂದ್ ಮಾಡಿ ಬರೇ ಸುಳ್ಳು ಹೇಳಿ ಕಾಲ ಕಳೆಯುವುದರಲ್ಲೇ ಇವರು ನಿಂತಿದ್ದಾರೆ. ಮಾನ್ಯ ಬಂಧುಗಳೇ, ನಾವೆಲ್ಲರೂ ಇವತ್ತು ಒಗ್ಗಟ್ಟಿನಿಂದ ಒಂದು ರಾಜ್ಯ ಸರ್ಕಾರ ಇತ್ತು ಹೋಗುವ ತನಕ ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಮ್ಮ ಪಕ್ಷದ ಹಿರಿಯರು ಹಾಗೂ ಮಾಜಿ ಶಾಸಕರಾದಂಥ ಶ್ರೀಯುತ ವೀರಣ್ಣ ಚರಂತರೆಡ್ಡಿ ಸರ್ ಅವರಿಗೆ ವಂದಿಸಿ ಹಾಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಪಕ್ಷದ ಕಾರ್ಯಕರ್ತರು, ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯಕರ್ತರು ಹಾಗೂ ಮಂಡಲಗಳ ಅಧ್ಯಕ್ಷರಿಗೆ ನಮ್ಮ ಮಾರ್ಗದರ್ಶಕರಾದಂಥ ವೀರಣ್ಣ ಚರಂತರೆಡ್ಡಿ ಸಾಹೇಬ್ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಇಂದಿನ ಗಾಡಿ ಸ್ಟಾರ್ಟ್ ಮಾಡಿ ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸರ್ಕಾರಕ್ಕೆ